ಸರ್ಕಾರ ಅಷ್ಟು ಅವಿವೇಕಿನ? ಯಾಕಿನ್ನ ರಾಜೀನಾಮೆಯನ್ನು ತಗೊಂಡಿಲ್ಲ ನೀವು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು? ಅದೇ ವಿದ್ಯಾರ್ಥಿಗಳ ಮೇಲೆ ಬೆಲೆನೇ ಇಲ್ವಾ? ಹಂಗಾದ್ರೆ ನೀವು ರೋಡ್ ಅಲ್ಲಿ ಹೊಡಿತೀರಾ ಅಂತಂದ್ರೆ ಜಂತರ್ ಮಂತರ್ಗೆ ಪ್ರೊಟೆಸ್ಟ್ ಮಾಡೋದಕ್ಕೆ ಜಾಗ ಇಟ್ಟಿದ್ದೀರಾ, ಅದರಿಂದ ಆಚೆ ಅವರೇ ಓಡಿಸ್ಕೊಂಡು ಹೊಡಿತೀರಾ ಅಂತ ಅಂದ್ರೆ ಯಾವ ರೀತಿ ಇದೆ ನಮ್ಮ ದೇಶ? ನೋಡಿ, ಇದೇನಾ ನಿಮ್ ನೆಹರು ಕೊಟ್ಟಂತ ದೇಶ? ಇದೇನಾ ಮಹಾತ್ಮ ಗಾಂಧಿ ಅಂತ ಕೊಟ್ಟಂತ ದೇಶ? ಅಥವಾ ಸಂವಿಧಾನಕ್ಕೆ ಬೆಲೆನೇ ಇಲ್ವಾ? RSS ನ ಚೇಲೆಗಳು ಲಾಠಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ರೋಡ್ ಅಲ್ಲಿ, ವಿದ್ಯಾರ್ಥಿಗಳು ಬಿದ್ದು ಒದ್ದಾಡ್ತಾ ಇದ್ದಾರೆ, ಬ್ಲಡ್ ಆಚೆ ಬರ್ತಾ ಇದೆ, ಪೊಲೀಸರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ಸಿಸ್ಟಮ್ ದೇಶದಲ್ಲಿ ನಡೀತಾ ಇದೆ. ನೋಡಿ, ನೀವು ಯಾರ ಜೊತೆ ಆಟ ಆಡ್ತಾ ಇರೋ ಅಂತ ಗೊತ್ತಿಲ್ಲ ಮೋದಿ ಅವರೇ. ನೀವು ಅನ್ಕೊಂಡಿರ್ಬೋದು ವಿದ್ಯಾವಂತ ವಾಟ್ಸ್ಆಪ್ ಯೂನಿವರ್ಸಿಟಿ ಜೊತೆ ಆಟ ಆಡ್ತಾ ಇದ್ರ ಅಂತ. ಇದು ಜೆನ್ಜಿ ಆಲ್ಫಾ. ನಿಮ್ಮನ್ನ ಆಚೆ ಹಾಕುವವರೆಗೂ ಕೂಡ ಬಿಡೋದಿಲ್ಲ, ಆಚೆ ಹಾಕ್ತಾರೆ. ಈಗ ಸಡನ್ ಆಗಿ ACC ಕಚೇರಿಯಿಂದ ಪ್ರೊಟೆಸ್ಟ್ ಮಾಡಿ ಅಂತ ಸೂಚನೆ ಬಂದಿದೆ. ಎಷ್ಟು ಜನ ಭಾಗಿಯಾಗ್ತಿದ್ದಾರೆ ನೋಡಿ, ನಾವು ಇವಾಗ ತಾನೇ ಮೆಸೇಜ್ ಅನ್ನ ಕೊಡ್ತೀನಿ. ಯುವ ಕಾಂಗ್ರೆಸ್ ನ ಸಾವಿರಾರು ಜನ ಕಾರ್ಯಕರ್ತರು ಸೇರ್ತಾರೆ ಇಲ್ಲಿ. ಯಾಕಂದ್ರೆ ನಮ್ಮ ಹೋರಾಟವನ್ನ ಮಾಡೇ ಮಾಡ್ತೀವಿ. ನಮ್ಗೊಂದ್ಸಲ ನಿರ್ಧಾರವನ್ನ ಮಾಡಿ ಅಥವಾ ನಮ್ಮ ನಾಯಕರುಗಳು ಹೋರಾಟವನ್ನ ಮಾಡಿದ್ರೆ ಯಾವತ್ತೂ ಕೂಡ ಬಿಡಲ್ಲ. ನಾಳೆನೂ ಕೂಡ ಅಷ್ಟೇನೆ. ನೀಟ್ ವಿಚಾರದಲ್ಲಿ 10 ಜಿಲ್ಲೆಗಳಲ್ಲಿ ಪ್ರೊಟೆಕ್ಷನ್ ನಡೀತಾ ಇದೆ. ಎಲ್ಲ ರಾಷ್ಟ್ರೀಯ ನಾಯಕರುಗಳು ಬಂದ ಪ್ರೊಟೆಕ್ಷನ್ ಭಾಗಿಯಾಗ್ತಾ ಇದ್ದಾರೆ. ನಿಮ್ಮ ಒತ್ತಾಯ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯನ್ನ ತಕ್ಷಣ ಬಿಡುಗಡೆ ಮಾಡಬೇಕು ಅಂತ ಅಥವಾ ಹೇಗೆ? ನೋಡಿ, ತಕ್ಷಣ ಬಿಡುಗಡೆ ಮಾಡೇ ಮಾಡ್ತಾರೆ. ಅವ್ರಿಗೆ ಎಲ್ಲ ಆಗುತ್ತೆ ಭಯ ಅವರಿಗೆ. ಅವ್ರ ಕೈಲಿ ಇಟ್ಕೊಳಕ್ಕಂತೂ ಆಗಲ್ಲ. ಅವ್ರು ತಾಕತ್ತಿದ್ರೆ ಅವ್ರನ್ನ ಒಳಗಡೆ ಇಟ್ಕೊಳ್ಳಿ. ದೇಶವನ್ನ ಯಾವ ರೀತಿ ನೋಡ್ತಾರೆ ಅವ್ರ ಮೇಲೆ ಗೊತ್ತಾಗುತ್ತೆ. ಅವರು ಪುಕ್ಕಲ್ರು, ಅವ್ರ ಕೈಲಿ ಏನು ಆಗಲ್ಲ. ಈ ಒಂದು ಟೈಮ್ಗೋಸ್ಕರ ಅವ್ರು ಅರೆಸ್ಟ್ ಮಾಡಿದಾರೆ ಅಷ್ಟೇ. ನಾವ್ ಹೇಳ್ತಾ ಇರೋದಂತೂ ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತ FIR ಅನ್ನು ಮೊದಲು ಆಚೆ ತೆಗೀರಿ. ವಿದ್ಯಾರ್ಥಿಗಳು ಹೋರಾಟವನ್ನ ಮಾಡಬೇಕು. ಹೋರಾಟ ಮಾಡೋದಕ್ಕೆ ಬಿಡಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡ್ಲಿ. ಮೋದಿ ಅವರು ಮೊದಲು ರಾಜೀನಾಮೆ ಕೊಡ್ಲಿ. ವಿದ್ಯಾವಂತ ಪ್ರಧಾನಮಂತ್ರಿ ನಮಗೆ ಬೇಕಾಗಿದೆ ಹೊರತು ವಿದ್ಯಾವಂತ ಪ್ರಧಾನಿ ಬೇಕಾಗಿಲ್ಲ. ವಿದ್ಯಾರ್ಥಿಗಳು ರೋಡಲ್ಲಿ ಓಡಿಸುವಂತ ಪ್ರಧಾನಿ ಯಾರಿಗಿರ್ಬೇಕು? ಅದೇ ಪ್ರಧಾನಮಂತ್ರಿ ಸೀಟಲ್ಲಿ ನೆಹರು ಅವರು ಕುಂತಿದ್ರು, ಇಂದಿರಾ ಗಾಂಧಿ ಅವರು ನಿಂತಿದ್ರು, ವಾಜಪೇಯಿ ಅವರು ಕೂಡ ಕುಂತಿದ್ರು. ಯಾವತ್ತಾದ್ರೂ ಕೂಡ ಯಾವ ವಿದ್ಯಾರ್ಥಿ ಜೊತೆ ಆದ್ರೂ ಕೂಡ ಜೇನಿನಲ್ಲಿ ಎಷ್ಟು ಸಲ ಪ್ರೊಟೆಸ್ಟ್ ಆದ್ರೂ ಕೂಡ ಹೋಗಿ ಕುಂತು ಮಾತಾಡಿದಂತ ಇತಿಹಾಸ ಇರುವಂತ ದೇಶ ಭಾರತ ದೇಶ. ಅದರಲ್ಲಿ ಇಂಥ ಅವಿವೇಕಿ ಪ್ರಧಾನಮಂತ್ರಿಯನ್ನ ನಮ್ಮ ದೇಶ ಸಿಕ್ಕಿದೆಯಲ್ಲ ಅಂತ ನಮ್ಗೆ ಅಸೂಯೆ ಆಗ್ತಾ ಇದೆ. ಅಸಹ್ಯ ಆಗುವಂತ ಪರಿಸ್ಥಿತಿ ನಮಗೆ ಬಂದಿದೆ. ಈ ಹೋರಾಟವನ್ನು ನಿಲ್ಸಲ್ಲ. ನಾವು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು. ಅಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡೇ ಮಾಡ್ತೀವಿ. ಪ್ರತಿಭಟನೆ ಇವತ್ತು ಮತ್ತೆ ನಾಳೆ ಏನಾದ್ರು ಬೇರೆ ರೀತಿ ಪ್ರತಿಭಟನೆ ನೋಡಿ, ಎಲ್ಲ ಪ್ಲಾನ್ ಮಾಡಿ ಹೇಳ್ಬಿಟ್ಟು ಮಾಡಕ್ಕಾಗಲ್ಲ. ಪ್ರತಿಭಟನೆ ನಮ್ಮ ಸ್ಟೈಲೇ ಮಾಡ್ತೀವಿ. ಅದು ಪಾಪ ಇಂಟೆಲಿಜೆನ್ಸಿ ಅವ್ರಿಗೆ ಗೊತ್ತಿರುತ್ತೆ. ಒಂದ್ ಸ್ವಲ್ಪ ಲೇಟ್ ಆಗಿರ್ಬೋದು ಅಷ್ಟೇ. ಈ ವಿಭಿನ್ನವಾಗಿ ತೋರಿಸ್ತೀವಿ ಅವ್ರಿಗೂ ಕೂಡ, ಅದೇನ್ ತೊಂದರೆ ಇಲ್ಲ. ಬಟ್ ನಮ್ಗೆ ಇರುವಂತದ್ದು ವಿದ್ಯಾರ್ಥಿಗಳ ಮೇಲೆ ಹಾಕಿರುವಂತ FIR ಅನ್ನ ತೆಗಿಬೇಕು ಮೊದಲು. ಅದು ಸರಿ ಇಲ್ಲ. ಅಥವಾ ಏನ್ ಹೇಳ್ತೀವಿ, ನ್ಯಾಯಾಲಯ ಆಚೆ ಬಂದು ಈ ವಿದ್ಯಾರ್ಥಿಗಳ ಪರವಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ಬೇಕು ಅಂತ ಕೇಳ್ಕೊಂತೀವಿ.